ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲ ನೋಡಿ, ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರು ಎಸ್ಪಿಗಳು ಅವರಿಗೆ ತಿಳಿದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಟ್ಟಾರೆ ಕ್ರೈಮ್ಗಳನ್ನು ಕಮ್ಮಿ ಮಾಡಬೇಕು ಅಂತೇಳಿ ಇಲ್ಲಿ ಏನು ನಮ್ಮ ವರಿಷ್ಠರಿದ್ದಾರೆ, ಪೊಲೀಸ್ ವರಿಷ್ಠರು, SP ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ, ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಚಿಂತನೆ ಮಾಡಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾಧಕಾಬಾದ್ಗಳು ಏನಂದರೆ, ಮನೆ ಮನೆಗೆ ಪೊಲೀಸ್, ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮಗೇನಾದರೂ ತೊಂದರೆ ಇದೆಯಾ, ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ, ಅಥವಾ ಏನು ತೊಂದರೆ ಇದೆ ನಿಮಗೆ, ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಯಲ್ಲಿದೆ. ಚರ್ಚೆಯಲ್ಲಿದೆ. ಅದಕ್ಕೆ ಈಗ ನಮ್ಮ SP ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು, ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು, ಏನಾದರೂ ಕಷ್ಟ ಸುಖ ಇದ್ದರೆ ಕೇಳಬೇಕು, ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತಾವಲ್ಲ, ಪೊಲೀಸ್ಗೆ ಗೊತ್ತಾಗ್ದಂಗೆ ಇರುತ್ತಲ್ವ, ಅಂಥದ್ದೆಲ್ಲ ನೋಡ್ತಾರೆ. ಅದನ್ನು ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸ್ಕೊಂಡು ಬರ್ತಾರೆ. 4-5 ವರ್ಷದಿಂದ PSI ಹಗರಣ ಆಗಿತ್ತು. ಆ ಕಾರಣಕ್ಕಾಗಿ ಅದೆಲ್ಲ ಕೋರ್ಟಲ್ಲಿ ನೆನೆಗುದಿಗೆ ಬಿದ್ದೋಗಿತ್ತು. 545 ಜನರನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು ನೇಮಕಾತಿ ಮಾಡುವಾಗ ಅಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಅದಕ್ಕೆ ನಾವು SIT ಮಾಡಿ ಬೇರೆ ಬೇರೆ ತನಿಖೆಗಳನ್ನು ಮಾಡಿ ಅದೆಲ್ಲವನ್ನು ಕೂಡ ಈಗ ಮಾಡಿ ಅದು ನಡೀತಾ ಇದೆ ಒಂದು ಭಾಗ. ಆದರೆ ನಮಗೆ 1,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದವೆ. ಅವುಗಳನ್ನು ತುಂಬಲೇಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡಿ ಕೋರ್ಟ್ನಿಂದನೂ ಕೂಡ ನಾವು ಅನುಮತಿಯನ್ನು ತೆಗೆದುಕೊಂಡು ಈಗ 545ರಲ್ಲಿ KKRDAB ಅವರಿಗೆ ನಾವು 40 ಸೀಟ್ಗಳನ್ನು ಕೊಡಬೇಕು ಅಂತ ಅದು ಒಂದು ಸಮಸ್ಯೆ ಇತ್ತು. ಆ 40ನ್ನು ಹಾಗೆ ಇಟ್ಟು ಇನ್ನು 500 ಜನರಿಗೂ ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟು ಅವರು 2 ತಿಂಗಳಿಂದ ಈಗ ಟ್ರೈನಿಂಗಲ್ಲಿದ್ದಾರೆ. ಇನ್ನು 40 ಜನರಿಗೆ ನಾವು ಫೈನಲ್ ಲಿಸ್ಟ್ ಆದಮೇಲೆ ಕೊಡ್ತೇವೆ. ಎರಡನೇದು 402 ಜನರಿಗೆ ಅದೇ ಪ್ರಕಾರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡಿಬೇಕಾಗಿತ್ತು. ಇದೇ ಕೋರ್ಟಿನ ಆದೇಶದ ಮೇಲೆ ನಾವು ಮಾಡೋದಕ್ಕಾಗಿರಲಿಲ್ಲ. ಈಗ ಅವರು ಒಂದು ಅಬ್ಸರ್ವೇಷನನ್ನು ಕೋರ್ಟಿಂದ ಮಾಡಿದ್ದಾರೆ. ನೀವು ಫೈನಲ್ ಲಿಸ್ಟ್ ಆಗೋವರೆಗೂ ಕಾಯಬೇಕಾಗಿತ್ತು, ಯಾಕೆ ನೀವು ಆ ಥರ ಬಿದ್ದು ನೀವು ಆದೇಶಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ನಮಗೆ ಕೋರ್ಟಿಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ. ಈ 402 ಜನರಿಗೂ ಕೂಡ ಫೈನಲ್ ಲಿಸ್ಟ್ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ವೆರಿಫಿಕೇಷನ್ನು ಸುಮಾರು 400 ಜನರಿಗೂ ಕೂಡ ಆಗಿದೆ. ಆ ಮೆಡಿಕಲ್ ಇದು ಅದೆಲ್ಲ ಆಮೇಲೆ ಮಾಡ್ಕೊಳ್ತಾರೆ. ಆದರೆ ಸಿಂಧುತ್ವ ಆದಮೇಲೆ ನಾವು ಆದೇಶ ಕೊಡ್ತೇವೆ. ಫೈನಲ್ ಲಿಸ್ಟನ್ನು ಬಹುಶಃ ಇನ್ನೊಂದು 15-20 ದಿವಸದೊಳಗಾಗಿ ನಾವು ಫೈನಲ್ ಲಿಸ್ಟ್ ಪ್ರಕಟಣೆ ಮಾಡಿ 402 ಜನರಿಗೂ ಕೂಡ ಆದೇಶವನ್ನು ಕೊಡ್ತೇವೆ. ಬಾಗಲಕೋಟ್ ನವನಗರ BTD ವ್ಯಾಪ್ತಿಯಲ್ಲಿ ಬರುವ ಇದು ವಿದ್ಯುತ್ ಚಿತಾಗಾರ ಸುಮಾರು 4 ಕೋಟಿಗಿಂತ ಹೆಚ್ಚು ಅಧಿಕ ಖರ್ಚು ಮಾಡಿ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ನಿರ್ಮಿಸಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಈ ವಿದ್ಯುತ್ ಚಿತಾಗಾರಕ್ಕೆ KB ಬಿಲ್ ಕಟ್ಟಲಾರದ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿ ಸರ್ಕಾರ ಬಂದು ಕುಂತಿದೆ. ಸರ್ಕಾರ ಅನ್ನೋಕ್ಕಿಂತ BTD ಬಂದು ಕುಂತಿದೆ. ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಬರುವುದರಿಂದ BTD ಬಂದು ಕುಂತಿದೆ. ಸುಮಾರು 2024ರಲ್ಲಿ KBಲಿಂದ ನೋಟಿಸ್ ತೊಗೊಂಡು 3,60,000 ಬಿಲ್ ಕಟ್ಟಲಾರದೆ ಇದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರು ಏನೋ ಗೊತ್ತಿಲ್ಲ. ಆದರೆ ಮತ್ತೆ ಪದೇ 2025ರಲ್ಲಿ ಮತ್ತೆ 2 ಲಕ್ಷ ಅವರು ವಿದ್ಯುತ್ ಬಿಲ್ ಪಾವತಿಸದೆ ಹಿನಾಯಲ್ಲಿ ಪರಿಸ್ಥಿತಿ ಬಂದು ಕುಂತಿದೆ. BTDಯಲ್ಲಿ ಒಂದು ಶವಗಾರಕ್ಕೂ ಬಿಲ್ ತುಂಬುವಷ್ಟು ಶಕ್ತಿ ಇಲ್ಲ ಅನ್ನುವ ಪರಿಸ್ಥಿತಿ ಬಂದ್ಬಿಟ್ರೆ ಇದು ಶವಗಾರ ಸಾರ್ವಜನಿಕ ಉಪಯೋಗ ಹೆಚ್ಚಾಗಿ ವೃದ್ಧಾಶ್ರಮ ಅನಾಥ ಶವಗಳನ್ನು
ಸುಳುವು ಕಾರ್ಯದಲ್ಲಿ ಹೆಚ್ಚು ಉಪಯೋಗ ಆಗ್ತಿತ್ತು. ಈ ಮಳೆಗಾಲ ಕಾಲದಲ್ಲಿ ಕೆಲವರು ಬಂದು ನಮಗೆ ಸಮಸ್ಯೆ ಹೇಳಿದಾಗ ಇಲ್ಲ ಇದು ಸರಿ ಇಲ್ಲ ಬಂದಿರ್ತೈತಿ ಚಾಲೂ ಇರೋದಾಗ ಇದನ್ನು ಮಾಹಿತಿ ನಾವು ತೆಗೆದು ನೋಡಿದಾಗ ಇದನ್ನು ಪದೇ ಪದೇ ಇವರು ಕರೆಂಟ್ ಬಿಲ್ ತುಂಬಿಲ್ಲ, ಕರೆಂಟ್ ಬಿಲ್ ತುಂಬಲಾರಿಂದ ಇದ್ರದ್ದು ವ್ಯವಸ್ಥೆ ನಿರ್ವಹಣೆಗೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ ಅಂತ ಒಂದು ಪರಿಸ್ಥಿತಿ ಇವಾಗ ನಿರ್ಮಾಣವಾಗಿದೆ. ಮಾನ್ಯ BTD ಅಧ್ಯಕ್ಷರು ಹಾಗೂ ಮಾನ್ಯ ಶಾಸಕರಿಗೆ ವಿನಂತಿಸ್ಕೊಳ್ಳೋದಂದರೆ ಅಟ್ಲೀಸ್ಟ್ ಸಾರ್ವಜನಿಕಕ್ಕೆ ಉಪಯೋಗ ಮತ್ತು ಇಂಥ ಕಾರ್ಯಕ್ಕೂ ತಾವು ಅಲಕ್ಷ್ಯ ಮಾಡಬಾರ್ದು ಮತ್ತು ಆದಷ್ಟು ಬೇಗ ಇದು 8 ದಿನಗಳು ಇದ್ರದ್ದೇನು ಬಾಕಿ ಪಾವತಿ ಅಂದರೆ ಪಾವತಿಸಬೇಕು. BTDಕ್ಕೆ ಪಾವತಿಸೋಕ್ಕಾಗ್ಲಿಕ್ಕಂದ್ರೆ ನಾವೇ ಸಾರ್ವಜನಿಕವಾಗಿ BTDಲಿಂದ ಇದನ್ನು ಪಟ್ಟಿ ಎತ್ತಿ ಕರೆಂಟ್ ಬಿಲ್ ತುಂಬಿ ಇದನ್ನು ಸಾರ್ವಜನಿಕ ಉಪಯೋಗ ಆಗುವಾಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ. ಯಾವತ್ತೂ ಕೂಡ ಕೇಸ್ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಇಡೀ ಕೇಸ್ ಆಗಿದೆ. ಏನಾಗಿದೆ ಕಾರಣ ಪ್ರಶ್ನೆ ನ್ಯಾಯಾಲಯ ರಕ್ಷಣೆ ಬರುತ್ತೆ. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಈ ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಕೆಲವು ಬರ್ಬೋದು, ಭೇಟಿ ಮಾಡ್ಬೋದು. ಯಾವ ಏನು ಬೇಕಂತ ಅವ್ರು ಸಹಕಾರ ಕೊಡೋಕ್ಕೆ ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.